ಇನ್ನು ಗಾಯತ್ರಿ ಶಾಂತೇಗೌಡ ಹೆಸರು ಪಟ್ಟಿಯಲ್ಲಿ ಹೇಗೆ ಬಂತು ಗೊತ್ತಿಲ್ಲ. ಸಿದ್ದರಾಮಯ್ಯ ನನ್ನ ಮುಂದೆ ಆ ಹೆಸರನ್ನ ತಡೆ ಹಿಡಿದ್ರು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಬಸವರಾಜ್ ಶಿವಣ್ಣವರ್ ಹೇಳಿಕೆ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಯತೀಂದ್ರ ಇದ್ದಾರೆ, ಮತ್ತೆ ಕುರುಬರಿಗೆ ಬೇಡ ಅಂತ ಅಂದ್ರು. ಗಾಯತ್ರಿ ಹೆಸರು ಹೇಗೆ ಬಂತು ಅಂತ ರಾಜ್ಯ ನಾಯಕರಿಗೂ ಕೂಡ ಗೊತ್ತಿಲ್ಲ. ಹೈಕಮಾಂಡ್ ಎಲ್ಲರ ಬಳಿ ಕೂತು ಚರ್ಚೆ ಮಾಡಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬಸವರಾಜ್ ಶಿವಣ್ಣವರು. ಡಿ.ಕೆ. ಶಿವಕುಮಾರ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಈಗಾಗಲೇ ಮುಗಿದಿದೆ. ಬಹಳ ನಿರೀಕ್ಷೆ ಇದ್ದದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯದವರಿಗೆ ಅವಕಾಶ ಸಿಗುತ್ತೆ ಅಂತೇಳಿ. ಅದರಲ್ಲೂ ಹಾವೇರಿಯ ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರುವಂಥ ಬಸವರಾಜ ಶಿವಣ್ಣ ಅವರ ಹೆಸರು ಬಹುತೇಕ ಅಂತಿಮ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಅದು ಆ ನಿರೀಕ್ಷೆ ಈಗ ಹುಸಿಯಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಬ್ಯಾಡಗಿ ಶಾಸಕರಾಗಿರುವಂಥ ಬಸವರಾಜ ಶಿವಣ್ಣನವರಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ತಮ್ಮ ಹೆಸರು ಬಹುತೇಕ ಅಂತಿಮ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ತಾವು ಇದ್ರಿ, ಬೆಂಬಲಿಗರಿದ್ರು, ಕ್ಷೇತ್ರದ ಜನ ಕೂಡ ಇದ್ರು. ಯಾವ ಕಾರಣಕ್ಕಾಗಿ ತಮಗೆ ತಪ್ಪಿತು ಅಂತ ಅನಿಸ್ತು? ನನಗೆ ತಪ್ಪಿಲ್ಲ, ಇನ್ನೂ ಅವಕಾಶ ಐತಿ ಅಂತ ನಾನು ಆಶಾಭಾವನೆ ಇಟ್ಕೊಂಡನಿ. ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮ ನಾಯಕರು ಉತ್ತರ ಕರ್ನಾಟಕದ ಕಡೆಗೆ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನ ಹೆಸರನ್ನು ಕೂಡ ಅವರು ಶಿಫಾರಸು ಮಾಡಿದರು. ಸಡನ್ನಾಗಿ ನೂತನವಾಗಿ ನಮ್ಮ ಸುಪ್ರೀಂ ಕೋರ್ಟ್ನಿಂದ ಚಿಕ್ಕಮಗಳೂರಿನ ಶ್ರೀಮತಿ ಗಾಯತ್ರಿ ಶಾಂತೇಗೌಡರದು ರಿಸಲ್ಟ್ ಅನೌನ್ಸ್ ಆಯಿತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೈಕಮಾಂಡ್ನಿಂದ ಅವ್ರ ಹೆಸರು ಬಂತು. ಈಗ ಹೆಣ್ಮಕ್ಳನ್ನ ಸೇರಿಸಲೇಬೇಕು, ಹೆಣ್ಮಕ್ಳಿಲ್ಲ ಅಂದ್ರೆ ನಮ್ಮ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಒಳಗಾಕತಿ. ಆ ಕಾರಣಕ್ಕಾಗಿ ಯಾರು ಸೇರಿಸ್ತಾರೋ ಬಿಡ್ತಾರೋ ಅದು ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರು ತಮ್ಮ ಹೆಸರನ್ನ ಪ್ರಪೋಸ್ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿಮ್ಮ ಹೆಸರಿಗೇನು ಅಬ್ಜೆಕ್ಷನ್ಸ್ ಇರಲಿಲ್ಲ. ಈ ನಡುವೆ ಗಾಯತ್ರಿ ಶಾಂತೇಗೌಡರು ಕುರುಬರು ಅನ್ನುವ ಕಾರಣಕ್ಕಾಗಿ ಮಹಿಳಾ ಕೋಟನೂ ಅದರಲ್ಲೇ ಆಗೋಗುತ್ತೆ, ಕುರುಬ ಕೋಟನೂ ಆಗೋಗುತ್ತೆ, ಚಿಕ್ಕಮಗಳೂರು ಜಿಲ್ಲಾ ಪ್ರಾತಿನಿಧ್ಯವೂ ಆಗೋಗುತ್ತೆ. ಈ ಸಲಹೆ ನೀಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲರಿ, ಮಾಹಿತಿ ಇಲ್ಲ. ಯಾರು ಮಾಡಿದರು, ಏನು ಮಾಡಿದರು ಅನ್ನೋದು ನನಗೆ ಗೊತ್ತಿಲ್ಲ. ಹೈಕಮಾಂಡ್ನಿಂದ ಬಂದಿರತಕ್ಕಂಥದ್ದು. ನಮ್ಮ ಇಲ್ಲಿ ನಮ್ಮ ರಾಜ್ಯದ ನಾಯಕರಿಗೂ ಕೂಡ ಇದು ಯಾರಿಗೂ ಗೊತ್ತಿಲ್ಲ. ಅಧ್ಯಕ್ಷರಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ, ನಮ್ಮ ಸಿದ್ದರಾಮಯ್ಯನವ್ರಿಗಾಗಲಿ ಯಾರಿಗೂ ಕೂಡ ಇದು ಮಾಹಿತಿ ಇಲ್ಲ. ಹೈಕಮಾಂಡ್ನಿಂದ ಬಂದೈತೆ, ಅದು ಅವ್ರನ್ನ ಕೇಳಬೇಕಾದ್ರೆ. ರಾಜ್ಯ ನಾಯಕರು ನಿಮ್ಮ ಪರವಾಗಿರುವಾಗ ಹೈಕಮಾಂಡ್ ಹಂತದಲ್ಲಿ ಯಾರೋ ನಿಮ್ಗೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಅಥವಾ ಪ್ರಯತ್ನ ಏನಾದರೂ ಮಾಡಿದ್ದಾರೆ ಅನ್ಸುತ್ತಾ? ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾರನ್ನೂ ನಾವು ಭೇಟಿಯಾಗಕ್ಕೆ ಹೋಗಿಲ್ಲ. ನಮಗೊಬ್ಬರು ಹೈಕಮಾಂಡು ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಮತ್ತು ಉಳಿದು ಯಾವ ನಾಯಕರನ್ನು ನಾವು ಭೇಟಿಯಾಗಿಲ್ಲ. ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನ ಸಚಿವ ಸ್ಥಾನಕ್ಕೆ ತರಲಿಕ್ಕೆ ಆಗಲಿಲ್ಲ, ಅವರು CM ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರ ಮಾತಿಗೆ ಹೆಚ್ಚು ಮನ್ನಣೆ ಸಿಗ್ತಾ ಇಲ್ವಾ ಹೈಕಮಾಂಡ್ನಲ್ಲಿ ಅನ್ನೋ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ತಮಗೆ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ನೀವು ಯಾವ ರೀತಿ ನೋಡ್ತೀರಿ ಸರ್ ಇದನ್ನು? ಈಗ ಹೈಕಮಾಂಡ್ನವರು ಈ ಥರ ಮಾಡಬಾರ್ದಾಗಿತ್ತು. ಮಾಡೋದಾಗಿದ್ದರು ಇವ್ರು ಕೊಟ್ಟಾಗ ಒಂದು ಮಾತು ಚರ್ಚೆ ಮಾಡಿ ಮಾಡ್ಬೋದಾಗಿತ್ತು. ಬಹುಶಃ ರಾಜ್ಯ ನಾಯಕರುಗಳನ್ನ ಎಲ್ಲರನ್ನೂ ಸೇರಿಸಿ ಕೂತು ತೀರ್ಮಾನ ಮಾಡಿದರೆ ಬಹುಶಃ ಈ ಗೊಂದಲ ಹಾಕಿದ್ದಲ್ಲ. ಎಲ್ಲರೂ ಕೂಡ ರಾಜ್ಯ ನಾಯಕರು ಇವನ್ನ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹತ್ರನೂ ಕೂಡ ಅವ್ರು ಚರ್ಚೆ ಮಾಡಿಲ್ಲ. ಸಿದ್ದರಾಮಯ್ಯರ ಹತ್ರನೂ ಕೂಡ ಚರ್ಚೆ ಮಾಡಿಲ್ಲ. ನಮ್ಮ ಅಧ್ಯಕ್ಷರ ಹತ್ರನೂ ಹರಿಪ್ರಸಾದರ ಹತ್ರನೂ ಚರ್ಚೆ ಮಾಡಿಲ್ಲ. ಅವರು ನೇರವಾಗಿ ಅಲ್ಲಿಂದ ಹಾಕಿ ಕಳಿಸ್ತಾರೆ. ಇದು ಎಲ್ಲರಿಗೂ ಕೂಡ ಬೇಜಾರಾಗೈತಿ. ಥ್ಯಾಂಕ್ ಯು. ಇದಿಷ್ಟು ಬ್ಯಾಡಗಿ ಶಾಸಕರಾಗಿರುವಂಥ ಬಸವರಾಜ್ ಶಿವಣ್ಣನವರ ಮಾತು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.